ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಶ್ರುತಿ ಎಜು ಸೆಂಟರ್. ಫ್ರೆಂಡ್ಸ್, ಇಂದಿನ ತರಗತಿಯಲ್ಲಿ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ. ಹಾಗಿದ್ರೆ ನೋಡೋಣ ವಚನಗಳು ಅಂದ್ರೆ ಏನು ಅಂತ. ವಚನ ಅಂತ ಹೇಳಿದ್ರೆ ಸಂಖ್ಯೆಯನ್ನ ತಿಳಿಸುವಂಥದ್ದು. ನೋಡಿ, ಇದು ನಂಬರ್ಸ್ನ ನಮಗೆ ತಿಳಿಸುತ್ತೆ, ಅಂಕಿ ಸಂಖ್ಯೆಗಳನ್ನು ನಮಗೆ ತಿಳಿಸುವಂಥದ್ದಾಗಿರುತ್ತೆ. ಇಲ್ಲಿ ನಾವು ವಚನಗಳಲ್ಲಿ ಎರಡು ವಿಧಗಳನ್ನ ನಾವು ನೋಡ್ತಾ ಬರ್ತೀವಿ. ಒಂದು ಏಕವಚನ, ಇನ್ನೊಂದು ಬಹುವಚನ. ಏಕವಚನ ಅಂತ ಹೇಳಿದ್ರೆ ಒಂದು ವಸ್ತುವನ್ನು ಹೇಳುವಂತಹ ಪ್ರತ್ಯಯರೂಪಕ್ಕೆ ಏಕವಚನ ಅಂತ ಕರ್ಕೊಳ್ತೀವಿ. ಏಕ ಅಂದ್ರೆ ಒಂದು ಅಂತ. ಸೊ ಇಲ್ಲಿ ಒಂದು ವಸ್ತುವನ್ನು ನಾವೇನ್ ಮಾಡ್ತಾ ಇದೀವಿ, ಅದನ್ನ ಹೇಳುವಂಥದ್ದಾಗಿರತ್ತೆ. ಬಹುವಚನ ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ಸೂಚಿಸುವಂತಹ ಪ್ರತ್ಯಯರೂಪಕ್ಕೆ ಬಹುವಚನ ಅಂತ ಕರ್ಕೊಳ್ತೀವಿ. ಬಹು ಅಂತ ಹೇಳಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳನ್ನು ನಾವು ಸೂಚಿಸುವಂಥದ್ದಾಗಿರತ್ತೆ. ಈಗ ಒಂದಿಷ್ಟು ಏಕವಚನ ಮತ್ತು ಬಹುವಚನಕ್ಕೆ ಸಂಬಂಧಪಟ್ಟಂತೆ ಉದಾಹರಣೆಗಳನ್ನು ನೋಡೋಣ. ನಾನು ಬಹುವಚನ ಬಂದಾಗ ನಾವು, ನೀನು, ನೀವು, ಅದು, ಅವು, ತಂದೆ, ತಂದೆಯಂದಿರು, ತಾಯಿ, ತಾಯಿಯಂದಿರು, ಮಗು, ಮಕ್ಕಳು, ಚಿಕ್ಕಪ್ಪ, ಚಿಕ್ಕಪ್ಪಂದಿರು, ಚಿಕ್ಕಮ್ಮ, ಚಿಕ್ಕಮ್ಮಂದಿರು, ಸ್ನೇಹಿತೆ, ಸ್ನೇಹಿತೆಯರು, ಶಾಲೆ, ಶಾಲೆಗಳು, ಕಟ್ಟಡ, ಕಟ್ಟಡಗಳು, ಅಕ್ಕ, ಅಕ್ಕಂದಿರು, ತಂಗಿ, ತಂಗಿಯಂದಿರು, ಭಾವ, ಭಾವಂದಿರು, ಸೊಸೆ, ಸೊಸೆಯಂದಿರು, ಅಳಿಯ, ಅಳಿಯಂದಿರು, ಅತ್ತೆ, ಅತ್ತೆಯಂದಿರು, ಮಾವ, ಮಾವಂದಿರು, ಮನೆ, ಮನೆಗಳು, ಸಂಸ್ಥೆ, ಸಂಸ್ಥೆಗಳು, ಮರ, ಮರಗಳು, ತಾರೆ, ತಾರೆಗಳು, ಹೂವು, ಹೂವುಗಳು, ಪಾತ್ರೆ, ಪಾತ್ರೆಗಳು, ಮಂದಿರ, ಮಂದಿರಗಳು, ಕಾರ್ಖಾನೆ, ಕಾರ್ಖಾನೆಗಳು, ಬಳ್ಳಿ, ಬಳ್ಳಿಗಳು, ಪುಸ್ತಕ, ಪುಸ್ತಕಗಳು, ದೇವರು, ದೇವರುಗಳು, ಪೀಠೋಪಕರಣ, ಪೀಠೋಪಕರಣಗಳು, ಋಷಿಮುನಿ, ಋಷಿಮುನಿಗಳು, ಅಂಗಡಿ, ಅಂಗಡಿಗಳು, ಆಸ್ಪತ್ರೆ, ಆಸ್ಪತ್ರೆಗಳು, ನ್ಯಾಯಾಲಯ, ನ್ಯಾಯಾಲಯಗಳು, ಕೇಂದ್ರ, ಕೇಂದ್ರಗಳು, ಪಟ್ಟಣ, ಪಟ್ಟಣಗಳು, ಜಿಲ್ಲೆ, ಜಿಲ್ಲೆಗಳು, ದೇಶ, ದೇಶಗಳು, ಆನೆ, ಆನೆಗಳು, ತಾಲೂಕು, ತಾಲೂಕುಗಳು, ಸಂಸ್ಥಾನ, ಸಂಸ್ಥಾನಗಳು, ಅರಮನೆ, ಅರಮನೆಗಳು, ರಾಜ, ರಾಜರುಗಳು ಅಥವಾ ರಾಜರು, ರಾಣಿ, ರಾಣಿಯಂದಿರು, ಸೇವಕ, ಸೇವಕರು, ಸೇವಕಿ, ಸೇವಕಿಯರು, ಕವಿ, ಕವಿಗಳು, ಶಿಕ್ಷಕ, ಶಿಕ್ಷಕರು, ಶಿಕ್ಷಕಿ, ಶಿಕ್ಷಕಿಯರು, ರೈತ, ರೈತರು, ವೈದ್ಯ, ವೈದ್ಯರು, ನಟ, ನಟರು, ಸಂಗ್ರಹಾಲಯ, ಸಂಗ್ರಹಾಲಯಗಳು, ವಸ್ತು, ವಸ್ತುಗಳು, ದೊಡ್ಡಪ್ಪ, ದೊಡ್ಡಪ್ಪಂದಿರು, ದೊಡ್ಡಮ್ಮ, ದೊಡ್ಡಮ್ಮಂದಿರು, ಸ್ನೇಹಿತ, ಸ್ನೇಹಿತರು, ಪಕ್ಷಿ, ಪಕ್ಷಿಗಳು, ಗಿಡ, ಗಿಡಗಳು, ದೇವಾಲಯ, ದೇವಾಲಯಗಳು. ಫ್ರೆಂಡ್ಸ್, ಇಲ್ಲಿ 60 ಉದಾಹರಣೆಗಳನ್ನು ನೀಡಲಾಗಿದೆ. ಪರೀಕ್ಷೆಗಳಲ್ಲಿ ಸುಲಭವಾಗಿ ಅಂಕಗಳನ್ನು ಗಳಿಸುವಂತಹ ಒಂದು ವಿಷಯವೇ ಆಗಿರುತ್ತೆ ಈ ಏಕವಚನ ಮತ್ತೆ ಬಹುವಚನ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ. ಹಾಗೆ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗೆ ಇರುತ್ತೋ ತಪ್ಪದೆ ಅವರಿಗೆ ಶೇರ್ ಮಾಡಿ. ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು.